ಕೃಷಿ ಚಟುವಟಿಕೆ ಇದು ರೈತನ ವಾಹಿನಿ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಕಿರಣ್ ಅಂತ, ಕದಂಬ ಗ್ರೂಪ್ಸಿಂದ, ಮಂಡ್ಯದಿಂದ. ನಮ್ಮ ಕಂಪ್ನಿ ಬಂದು ಲಾಸ್ಟ್ ಒಂದು 3-4 ಇಯರ್ಸಿಂದ ಫೈನಾನ್ಷಿಯಲ್ ಸರ್ವಿಸಸ್ನ ಮಾಡ್ತಾ ಬಂದಿದೆ. ನಾವು ಮಾಡೋ ಸರ್ವಿಸಸ್ ಯಾವುದು ಅಂದರೆ ಗೌರ್ಮೆಂಟ್ ಸಬ್ಸಿಡಿ ಸ್ಕೀಮ್ಸ್ ಲೈಕ್ PMEGP, PMFME, AIF, NLM ಈ ಥರ ಎಲ್ಲ ಸಬ್ಸಿಡಿ ಸ್ಕೀಮ್ಸಲ್ಲೂ ಕೂಡ ಲೋನ್ಸ್ನ ಮಾಡಿಕೊಡ್ತೀವಿ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದು ನಾವು ಇಲ್ಲಿವರೆಗೂ ಲಾಸ್ಟ್ 3-4 ಇಯರ್ಸಿಂದ ಏನು ಲೋನ್ಸ್ ಅಂತ ಮಾಡ್ತಾ ಬರ್ತಾ ಇದ್ವಿ, ಕರ್ನಾಟಕದ ಪ್ರತಿ ಜಿಲ್ಲೆಯಲ್ಲೂ ಮಾಡ್ತಾ ಬಂದ್ವಿ. ಬಟ್ ಇವಾಗ ಏನಾಗ್ತಿದೆ, ನಮಗೆ ಕಸ್ಟಮರ್ಸ್ ನಂಬರ್ಸ್ ತುಂಬ ಜಾಸ್ತಿ ಆಗ್ತಾ ಇದೆ. ಆ ನಂಬರ್ಸ್ ಜಾಸ್ತಿ ಆಗ್ತಿರೋದ್ರಿಂದ ನಾವು ಕಸ್ಟಮರ್ಸ್ನ ರೀಚ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಆ ಉದ್ದೇಶದಿಂದ ಪ್ರತಿ ಜಿಲ್ಲೆ ಮತ್ತು ತಾಲೂಕು ಲೆವೆಲಲ್ಲಿ ನಮಗೆ ಒಬ್ಬ ಚಾನಲ್ ಪಾರ್ಟ್ನರ್ಸ್ ಅಂತ ಹುಡುಕ್ತಾ ಇದ್ದೀವಿ. ಇವ್ರ ಚಾನಲ್ ಪಾರ್ಟ್ನರ್ಸ್ದು ರೋಲ್ ಕೆಲಸ ಏನಿರುತ್ತೆ ಅಂತಂದರೆ, ಅವ್ರು ಬಂದು ನಾವಿವಾಗ ಏನು ಕಸ್ಟಮರ್ಸ್ನ ರೀಚ್ ಮಾಡಿ ಕಸ್ಟಮರ್ದು ಅವ್ರಿಗೆ ಏನು ನೀಡಿದೆ, ಅವ್ರಿಗೆ ಏನು ಮಾಡೋದಕ್ಕೆ ಲೋನ್ ಬೇಕಾಗಿರೋದು, ಅವ್ರಿಗೆ ಯಾವ ಸ್ಕೀಮ್ ಸೂಟ್ ಆಗುತ್ತೆ, ಆ ಸ್ಕೀಮಲ್ಲಿ ಎಷ್ಟು ಸಬ್ಸಿಡಿ ಬರುತ್ತೆ, ಆ ಸ್ಕೀಮ್ಗೆ ಡಾಕ್ಯುಮೆಂಟ್ಸ್ನ ಏನು ಪ್ರಿಪೇರ್ ಮಾಡಬೇಕು ಮತ್ತು ಅಪ್ಲಿಕೇಶನ್ ಹೇಗೆ ಹಾಕಬೇಕು, ಇದು ಎಲ್ಲನೂ ಕೂಡ ಗೈಡ್ ಮಾಡಿ ಅಪ್ಲಿಕೇಶನ್ ಹಾಕಿಸಿ ಬ್ಯಾಂಕಿಂದ ಅಪ್ರೂವಲ್ ತಂದು ಅಪ್ಲಿಕೇಶನ್ ಹಾಕಿಸಿ ಬ್ಯಾಂಕ್ ಲೋನ್ನ ಮಾಡಿಕೊಟ್ಟು ಅವರೊಂದು ಏನು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಿರ್ತಾರೆ ಅದನ್ನು ಸ್ಟಾರ್ಟ್ ಮಾಡಿಸೋದು ನಮ್ಮ ಕೆಲಸ ಆಗಿರುತ್ತೆ. ಬಟ್ ಇದೇನು ಕೆಲಸ ಇರುತ್ತೆ ಇದನ್ನೇ ಕೂಡ ಅವ್ರವ್ರ ಲೊಕ್ಯಾಲಿಟಿಲಿ ಅವ್ರು ಅಲ್ಲಿಂದನೇ ಇದ್ದು ಮಾಡಬೇಕಾಗಿರುತ್ತೆ. ಈಗ ಯಾವುದೋ ಒಂದು ಜಿಲ್ಲೆ ಅಂತಂದರೆ ಆ ಜಿಲ್ಲೆ ಅಲ್ಲೇ ಇಟ್ಕೊಂಡು ಅವ್ರು ಲೋಕಲ್ಲೇ ಇದ್ದು ಈ ಕೆಲಸ ಇದಿಷ್ಟು ನಾನೇನು ಹೇಳಿದೆ ಇದಿಷ್ಟು ಕೆಲಸನ ಮಾಡಬೇಕಾಗಿರುತ್ತೆ. ಮತ್ತು ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು, ಈ ಕೆಲಸ ಮಾಡೋದ್ರಿಂದ ಏನು ಅರ್ನಿಂಗ್ಸ್ ಇರುತ್ತೆ ಅಂದರೆ, ಕೆಲವೊಬ್ಬರು ಈಗ ಅವರೆಲ್ಲೋ ಬೇರೆ ಕಡೆ ವರ್ಕ್ ಮಾಡ್ತಾ ಇರ್ತಾರೆ, ಅದನ್ನು ಬಿಟ್ಟು ಮಾಡೋಕ್ಕಾಗಲ್ಲ. ಅವ್ರೇನು ಮಾಡ್ಬೋದು, ಪಾರ್ಟ್ ಟೈಮ್ ಕೂಡ ಮಾಡ್ಬೋದು. ಇಲ್ಲ ನಾನು ಇದನ್ನೇ ಫುಲ್ ಇದ್ರ ಮೇಲೆ ಮಾತ್ರ ಫೋಕಸ್ ಮಾಡ್ತೀನಿ ಅನ್ನೋದು ಕೂಡ ಇದನ್ನು ಕೂಡ ಮಾಡ್ಬೋದು. ಈಗ ಅನ್ಎಂಪ್ಲಾಯ್ಡ್ಸ್ ಇರ್ತಾರೆ, ತುಂಬ ಜನ ಯೂತ್ಸ್ ಇರ್ತಾರೆ, ಈಗ ಕೆಲವೊಬ್ಬರು ಗೃಹಿಣಿಯರು ಕೂಡ ಇರ್ತಾರೆ, ಅವರು ಕೂಡ ನಮ್ಮಲ್ಲಿ ಚಾನಲ್ ಪಾರ್ಟ್ನರ್ಸ್ ಆಗಿ ಜಾಯ್ನ್ ಆಗ್ಬೋದು. ಇವ್ರಿಗೆ ಏನಾಗಿರುತ್ತೆ ಅಂದರೆ, ಇದನ್ನೆಲ್ಲ ಮಾಡೋದಕ್ಕೆ ಇವ್ರಿಗೆ ಟ್ರೈನಿಂಗ್ ಸೆಷನ್ ಅಂತ ಮಾಡ್ತೀನಿ. ಟ್ರೈನಿಂಗ್ ಕೊಟ್ಟು ಮಾರ್ನಿಂಗ್ ಟು ಈವ್ನಿಂಗ್ ಮಂಡ್ಯದಲ್ಲಿ ನಮ್ಮ ಆಫೀಸ್ ಹತ್ರನೇ ಒಂದು ಟ್ರೈನಿಂಗ್ ಸೆಷನ್ ಅಂತ ಮಾಡಿ ಅವ್ರಿಗೆ ಏನೇನು ಸೌಲಭ್ಯಗಳು ಬೇಕು, ಅವ್ರ ಕಸ್ಟಮರ್ನ ರೀಚ್ ಆಗೋದು ಹೆಂಗೆ, ಅವ್ರ ಕಸ್ಟಮರ್ ಹತ್ರ ಯಾವ ರೀತಿ ಮಾತಾಡಬೇಕು, ಮತ್ತು ಕಸ್ಟಮರ್ಗೆ ಯಾವ ಸ್ಕೀಮ್ನ ಗೈಡ್ ಮಾಡಬೇಕು, ಸ್ಕೀಮ್ ಗೈಡ್ಲೈನ್ಸ್ ಎಲ್ಲ ಏನಿರುತ್ತೆ, ಮತ್ತು ಅಪ್ಲಿಕೇಶನ್ಸ್ ಹೇಗೆ ಹಾಕೋದು, ಮತ್ತು ಡಾಕ್ಯುಮೆಂಟೇಷನ್ ಪ್ರಿಪ್ರೇಷನ್ ಯಾವ ರೀತಿ ಮಾಡೋದು, ಮತ್ತು ಕಸ್ಟಮರ್ಸು ಬ್ಯಾಂಕ್ ಅಪ್ರೋಚ್ ಯಾವ ರೀತಿ ಮಾಡೋದು, ಇದೆಲ್ಲ ಡೀಟೇಲ್ಸ್ನು ಕೂಡ ಟ್ರೈನಿಂಗ್ ಕೊಟ್ಟು ಅವ್ರನ್ನ ಫುಲ್ ತರೋಗಿ ರೆಡಿ ಮಾಡಿ ನೆಕ್ಸ್ಟ್ ಅವ್ರ ಡಿಸ್ಟಿಕ್ಗೆ ಕಳಿಸ್ತೀವಿ. ಅವ್ರ ಡಿಸ್ಟಿಕ್ಕಿಂದ ಅವ್ರಿಗೆ ಕಾಲ್ ಜನ್ರೇಟ್ ಹೆಂಗಾಗುತ್ತೆ, ಅವ್ರು ಸುಮ್ಮನೆ ಏನೋ ನನ್ನ ಹತ್ರ ಒಂದು ಟ್ರೈನಿಂಗ್ ತೊಗೊಂಡು ಹೋಗ್ಬಿಟ್ಟು ಅಲ್ಲಿ ಹೋಗಿ ಕಾಲ್ಸ್ ಬರಲಿಲ್ಲ ಅಂತ ಯೋಚನೆ ಮಾಡೋ ನೆಸೆಸಿಟಿ ಇರಲ್ಲ. ಅವ್ರಿಗೆ ಹಿಂಗೆ ಕಾಲ್ಸ್ ಯಾವ ರೀತಿ ಬರುತ್ತೆ, ನಮ್ಮ ಕಡೆಯಿಂದ ಏನು ಕಾಲ್ಸ್ ಬರುತ್ತೆ, ನಮ್ಮಿಂದ ಏನು ಲೀಡ್ಸ್ ಜನ್ರೇಟ್ ಆಗುತ್ತೆ, ಡೈರೆಕ್ಟ್ಲಿ ಅವರೇ ಕಾಲ್ ಪಿಕ್ ಮಾಡಿ ಅವ್ರಿಗೆ ಕಾಲ್ ಹೋಗೋ ಥರ ಮಾಡಿಕೊಟ್ಟು ಎವ್ರಿ ಡೇ ಅವ್ರ ಕಾಲ್ಸ್ ಬರೋ ಥರ, ಮತ್ತು ಅವ್ರಿಗೆ ಕಾಲ್ ಜನ್ರೇಟ್ ಆಗೋ ಥರ, ಸೇಲ್ಸ್ ಜನ್ರೇಟ್ ಆಗೋ ಥರ ಮಾಡಿಕೊಡ್ಬೇಕು ಅನ್ನೋ ಪ್ಲ್ಯಾನ್ ಇದೆ. ಮತ್ತು ಈಗೇನು ನೀವು ಕೆಲಸ ಏನು ಮಾಡ್ತಾ ಇರ್ತೀರಿ, ಇನ್ ಕೇಸ್ ನೀವು ಸೈಡನ್ನು ಸಣ್ಣ ಇನ್ಕಮ್ ಮಾಡಬೇಕು ಅನ್ನೋ ಪ್ಲ್ಯಾನ್ ಇರುತ್ತೆ, ಆ ಥರ ಇರೋರು ಕೂಡ ಬಂದು ಜಾಯ್ನ್ ಆಗ್ಬೋದು. ಇಲ್ಲ ನಾನು ಕಂಪ್ಲೀಟ್ಲಿ ಇದ್ರ ಮೇಲೆ ಮಾತ್ರ ಫೋಕಸ್ ಮಾಡ್ತೀನಿ ಅಂದರೆ ಅವರು ಕೂಡ ಬಂದು ಜಾಯ್ನ್ ಆಗಿ ಮಾಡ್ಬೋದು. ಬಟ್ ಇದ್ರ ಪ್ರೋಸೆಸ್ ಈಗ ಏನು ಹೇಳಿದೆ ಇಲ್ಲಿ ಜಸ್ಟ್ ಈಗ ಒಂದು ವೀಡಿಯೋದಲ್ಲಿ ಮಾತ್ರ ತಿಳಿಸ್ತಾ ಇದ್ದೀನಿ. ನೀವು ಟ್ರೈನಿಂಗ್ ಬಂತು ಅಂತಂದರೆ ನನ್ನ ಕಡೆಯಿಂದ ಫುಲ್ ಕಂಪ್ಲೀಟ್ ಟ್ರೈನಿಂಗಲ್ಲಿ ಏನೇನು ಹೇಳ್ತೀನಿ, ನಿಮ್ಮ ಕೆಲಸ ಏನೇನಿರುತ್ತೆ ಅದಷ್ಟು ಕೂಡ ಟ್ರೈನಿಂಗ್ ಕೊಟ್ಟು ನಿಮ್ಮನ್ನ ಕಂಪ್ಲೀಟ್ಲಿ ರೆಡಿ ಮಾಡಿನೇ ಇಲ್ಲಿಂದ ಕಳಿಸ್ಕೊಡೋದು. ಇಲ್ಲಿಂದ ಹೋದ ನಂತರ ಈ ಕೆಲವರು ಹೇಳ್ಬೋದು, ಅಲ್ಲಿಂದ ಮುಗಿಸ್ಕೊಂಡು ಬಂದ ತಕ್ಷಣ ನಮ್ಗೆ ಕಾಲ್ಸ್ ಹೆಂಗೆ ಬರುತ್ತೆ, ಕಾಲ್ಸ್ ಯಾವ ರೀತಿ ಜನ್ರೇಟ್ ಮಾಡೋದು, ಅದಕ್ಕೂ ಕೂಡ ಅವರೇನು ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇರಲ್ಲ. ಕಾಲ್ಸ್ನ ಕೂಡ ನಾವೇ ಜನ್ರೇಟ್ ಮಾಡೋದಕ್ಕೆ ಯಾವ ರೀತಿ ಜನ್ರೇಟ್ ಮಾಡಬೇಕು ಅದನ್ನೆಲ್ಲ ಪ್ರತಿಯೊಂದು ಕೂಡ ಪ್ಲ್ಯಾನ್ ಹೇಳಿರ್ತೀವಿ. ಮತ್ತು ನಾವು ಕೂಡ ಹೆಲ್ಪ್ ಮಾಡ್ತೀವಿ ಅವ್ರಿಗೆ. ಅವರು ನಮ್ಮ ಹತ್ರ ಒಬ್ಬ ಚಾನಲ್ ಪಾರ್ಟ್ನರಾಗಿ ಅಪಾಯಿಂಟ್ ಆದ ತಕ್ಷಣ ಅವ್ರಿಗೆ ಕಾಲ್ಸ್ ಹೆಂಗೆ ಜನ್ರೇಟ್ ಆಗುತ್ತೆ. ಈಗ ಅದೇ ಡಿಸ್ಟಿಕ್ಕಿಂದ ಮಾತ್ರ ಕಾಲ್ಸ್ ಬರುತ್ತೆ ಅವ್ರಿಗೆ, ಅವ್ರ ಲೋಕಾಲಿಟಿ ಏನಿರುತ್ತೆ ಆ ಲೋಕಾಲಿಟಿಯಿಂದ ಮಾತ್ರ ಕಾಲ್ಸ್ ಬರುತ್ತೆ. ಅಲ್ಲಿಂದ ಕಾಲ್ಸ್ ಬಂದು ಆ ಕಾಲ್ಸ್ನ ಇವ್ರು ಕನ್ವರ್ಷನ್ ಮಾಡಿ ಆ ಕನ್ವರ್ಷನ್ ಮುಖಾಂತರ ಇವ್ರ ಅರ್ನಿಂಗ್ಸ್ ಯಾವ ರೀತಿ ಮಾಡ್ಬೋದು, ಈ ಥರ ಕಂಪ್ಲೀಟ್ ಡೀಟೇಲ್ಸ್ ನಾನು ಕೊಡ್ತೀನಿ ಸರ್. ಅಟ್ಲೀಸ್ಟ್ ಪಾರ್ಟ್ ಟೈಮಲ್ಲಿ ಡೈಲಿ ಒಂದು 3 to 4 hours ಇದಕ್ಕೆ ಅಂತಲೇ ಎತ್ತಿಟ್ಕೊಂಡು ಮಾಡ್ತೀನಿ ಅಂತಂದರೆ ಮಿನಿಮಮ್ ಅಂದರೆ 20,000 to 30,000 ಅರ್ನ್ ಮಾಡ್ಬೋದು. ಇಲ್ಲ ನಾನು ಫುಲ್ ಪ್ಲೇಟ್ಸ್ ಆಗಿ ನಾನು ಇದನ್ನೇ ಮಾಡ್ತೀನಿ ಅಂದರೆ 40-45 ಈಸಿಲಿ ಅರ್ನ್ ಮಾಡ್ಬೋದು. ಈಗ ಆಲ್ರೆಡಿ ನಮಗೆ ವಿಜಯಪುರದಲ್ಲಿದ್ದಾರೆ ಚಾನಲ್ ಪಾರ್ಟ್ನರು, ಮೈಸೂರಲ್ಲಿದ್ದಾರೆ, ಹಾಸನಲ್ಲಿದ್ದಾರೆ. ಇವರೆಲ್ಲ ಏನು ಮಾಡ್ತಾ ಇದ್ದಾರೆ, ಇವ್ರಿಗೆ ನಾವು ಕಾಲ್ಸ್ನ ಜನ್ರೇಟ್ ಮಾಡಿ ಕೊಡ್ತಾ ಇದ್ದೀವಿ. ಇವರೊಂದು ಡೀಸೆಂಟ್ ಇನ್ಕಮ್ನ ಅರ್ನ್ ಮಾಡ್ತಾ ಇದ್ದಾರೆ. ಈಗ ಅದೇ ನೆಕ್ಸ್ಟ್ ಇವಾಗೇನು ನಾವು ಫುಲ್ ಪ್ಲೇಟ್ಸ್ ಆಗಿ ಏನು ಮಾಡ್ತಾ ಇದ್ದೀವಿ ಎಲ್ಲ ಡಿಸ್ಟ್ರಿಕ್ಸಲ್ಲೂ ಕೂಡ ಅವ್ರಿಗೇನಾಗುತ್ತೆ, ರೆಗ್ಯುಲರ್ಸ್ಲಿ ಅವ್ರಿಗೆ ಡೈರೆಕ್ಟ್ ಕಾಲ್ಸ್ ಹೋಗುತ್ತೆ. ಈಗ ಕೆಲವೊಬ್ರು ಅವರು ಕಾಲ್ಸ್ ಅಟೆಂಡೇ ಮಾಡಿಲ್ಲ, ಏನೂ ಮಾಡಲಿಲ್ಲ ಅಂತಂದರೆ ಅವ್ರಿಗೆ ₹1 ಕೂಡ ಇನ್ಕಮ್ಮೇ ಜನ್ರೇಟ್ ಆಗೋಲ್ಲ. ಇಲ್ಲ ನಾನು ಕಂಪ್ಲೀಟ್ಲಿ ಫೋಕಸ್ ಆಗಿ ಮಾಡ್ತೀನಿ ಅಂತಂದರೆ ಅವ್ರಿಗೆ ಪರ್ ಡೇ ಬಂದು ಒಂದು 30 to 40 ಕಾಲ್ಸ್ ಜನ್ರೇಟ್ ಆಗೋ ಥರ ಮಾಡಿಕೊಡ್ತೀವಿ. ಪರ್ ಮಂತ್ ಅವರು ಈಸಿಲಿ 30,000 to 40,000 ಅರ್ನ್ ಮಾಡ್ಬೋದು ಸರ್. ಇವಾಗ ನಮ್ಗೆ ಯಾರು ಚಾನಲ್ ಪಾರ್ಟ್ನರ್ಸ್ ಅಂತ ಬರೋದಕ್ಕೆ ಪ್ಲ್ಯಾನ್ ಮಾಡ್ತೀರಾ, ಅವರು ನಾನೇನೋ ಬಂದ್ಬಿಡ್ಬೋದು, ಲೋನ್ಸ್ ಮಾಡ್ಬೋದು. ಈಗ ಬಾಕಿ ಕಡೆ ಎಲ್ಲ ಮಾರ್ಕೆಟಲ್ಲಿ ಏನಾಗಿದೆ ಅಂದರೆ, ಲೋನ್ಸ್ ಮಾಡೋರು ಅಂತಂದರೆ ಅವ್ರನ್ನೆಲ್ಲ ಒಂಥರ ಫ್ರಾಡ್ಗಳ ಥರನೇ ನೋಡ್ತಾರೆ. ದಯವಿಟ್ಟು ನಾನು ತುಂಬ ದುಡ್ಡು ಮಾಡ್ಬಿಡ್ತೀನಿ, ಏನೋ ಮಾಡಿಬಿಡ್ತೀನಿ, ಈ ಥರ ಇರೋರು ದಯವಿಟ್ಟು ಬರಬೇಡಿ. ನಿಮ್ಮಿಂದ 4 ಜನಕ್ಕೆ ಹೆಲ್ಪ್ ಆಗುತ್ತೆ.
ಅವ್ರಿಗೊಂದು ಜೀವನ ಕಟ್ಕೊಡ್ತೀನಿ ಅನ್ನೋ ಮೆಂಟಾಲಿಟಿ ಇದ್ದರೆ, ಜೊತೆಗೆ ನೀವು ಬೆಳೆದು ಜೊತೆಲಿ ಯಾರಾದ್ರು ಬೆಳೆಸೋ ಪ್ಲ್ಯಾನ್ ಇದ್ದರೆ ಅವ್ರು ಮಾತ್ರ ದಯವಿಟ್ಟು ಜಾಯ್ನ್ ಆಗಿ. ಇದಿಷ್ಟನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಕೃಷಿ ಚಟುವಟಿಕೆ ಇದು ರೈತನ ವಾಹಿನಿ.